ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಹಾಗಲಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ನಾನು ಮಾಡೋ ತರಹ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ನಂಚ್ಕೋಬೋದು. ಇವಾಗ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ 2.5 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದಾದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನಂತರ ಅದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಉದ್ದಿನಬೇಳೆ 2 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಂಡು ಹೀಗೆ ಕೆಂಪಗೆ ಹುರ್ಕೊಳ್ಳೋಣ. ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಘಮ್ಮಂತ ವಾಸನೆ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೋಬೇಕು. ಇವಾಗ ಅದನ್ನು ಕೂಡ ಹುರಿದಿದ್ದಾದಮೇಲೆ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ. ನಂತರ ಜೀರಿಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಅದು ಕೂಡ ವಾಸನೆ ಘಮ ಘಮ ಅಂತ ಬರುತ್ತೆ. ಪಟ್ಪಟ ಅಂತ ಕೂಡ ಜೀರಿಗೆ ಎಲ್ಲ ಪಟ್ಪಟ ಅಂತ ಸಿಡಿದಂಗೆ ಆಗುತ್ತೆ. ಅದು ಆಗೋವರೆಗೂ ಹುರ್ಕೊಳ್ಳೋಣ. ಅದನ್ನು ಕೂಡ ಹುರಿದಿದ್ದಾದಮೇಲೆ ಅದನ್ನು ಕೂಡ ಬಗ್ಗಿಸ್ಕೊಂಡು 4 ಒಣಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಎರಡನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಳೋಣ. ಅದು ಸ್ವಲ್ಪ ಬೆಚ್ಚಗಾಗಿ ಬಿಸಿ ಆಗೋವರೆಗೂ ಹುರ್ಕೋಬೇಕು. ನಂತರ ಒಂದು ಬಟ್ಲಿಗೆ ಹುಣಸೆಹಣ್ಣು, ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ, ಅದನ್ನು ಹುಣಸೆ ಹಣ್ಣನ್ನು ತೊಳೆದು ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಬೆಲ್ಲ ನಿಮ್ಮ ಆಪ್ಷನ್ ಬೇಕಿದ್ದವ್ರು ಹಾಕೋಬೋದು. ನಾನು ಬೆಲ್ಲ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು 3 ನೆನೆಸಿ ಇಟ್ಕೊಂಡಿರೋಣ. ಇವಾಗ ಹಾಗಲಕಾಯಿ ಒಂದು ಬಾಣಲಿಗೆ ಹಾಕಿ 1-2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಗ್ಗಿಸ್ಕೋಬೇಕಾಗುತ್ತೆ. ಇವಾಗ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಗ್ಗಿಸ್ಕೋಬೇಕು. ಈ ಥರ ಎಣ್ಣೆ ಹಾಕಿ ಮಗ್ಗಿಸೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಕೂಡ ಇದೇ ಫಸ್ಟ್ ಟ್ರೈ ಮಾಡಿದ್ದು, ತುಂಬಾ ಕಹಿನೇ ಇಲ್ಲ ಆ ತರಹ. ಅಲ್ಲಿವರೆಗೂ ಚೆನ್ನಾಗಿತ್ತು. ಇವಾಗ ಚೆನ್ನಾಗಿ ಮಗ್ಗಿಸ್ಕೊಂಡು ಬಿಡ್ತಾಯಿದ್ದೀನಿ. ಚೆನ್ನಾಗಿ ಮಗ್ಗಿಸ್ಕೊಂಡಿದ್ದು ಆದಮೇಲೆ ಅದು ಮೆತ್ತಗಾಗೋವರೆಗೂ ಮಗ್ಗಿಸ್ಕೋಬೇಕು. ಇವಾಗ ಮಗ್ಗಿಸ್ಕೊಂಡಾಗಿದೆ. ಇದನ್ನು ಬಗ್ಗಿಸ್ಕೊಂಡು ಬಿಡೋಣ. ಒಂದು ತಟ್ಟೆಗೆ ಬಗ್ಗಿಸ್ಕೊಂಡ್ರೆ ಪುನಃ ಅದೇ ಬಾಣಲಿಯನ್ನು ಪುನಃ ಒಲೆ ಮೇಲೆ ಇಡೋಣ. ಬಾಣಲಿಗೆ 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಿದ್ದಾದಮೇಲೆ ಅದಕ್ಕೆ ಸಾಸಿವೆ ಕಾಳನ್ನು ಹಾಕ್ತೀನಿ. ಅದು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಹೆಸರು ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಒಣಮೆಣಸಿನ್ಕಾಯಿ 2 ಚೂರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕೋಣ ಮತ್ತು ಇಂಗು 1/4 ಟೀ ಸ್ಪೂನ್ನಷ್ಟು ಇಂಗುವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದ ಆದಮೇಲೆ ಈ ನಾವು ಮಗ್ಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಗಲಕಾಯಿಯನ್ನು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ. ಇನ್ನೊಂದು ಸರ್ತಿ ಚೆನ್ನಾಗಿ ಮಗ್ಗಿಸಿದ ಆದಮೇಲೆ ಇದಕ್ಕೆ ನಾವು ಹುಣಸೆಹಣ್ಣಿನ ರಸವನ್ನು, ಹುಣಸೆಹಣ್ಣು, ಉಪ್ಪು, ಬೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ರಸವನ್ನು ಹಿಂದೆ ಅದರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಹಾಗಲಕಾಯಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಮೆತ್ತಗೆ ಆಗಿದೆಯಾ ಅಂತ ನೋಡೋಣ. ಇವಾಗ ಚೆನ್ನಾಗಿ ಮೆತ್ತಗೆ ನೋಡಿ, ಈ ತರಹ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬೆಂದಿರೋದಕ್ಕೆ ನಾನು ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಆವಾಗಲೇ ಎಲ್ಲ ಹುರಿದಿದ್ನಲ್ಲ, ಅದಕ್ಕೆ ಕೊಬ್ಬರಿ ಕೂಡ ಹಾಕಬೇಕಾಯ್ತು. ಅದನ್ನು ತೋರಿಸ್ತೀನಿ. ಅದನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ. ಹಸಿ ಕೊಬ್ಬರಿ ಹಾಕಿದ್ರೂ ಪರವಾಗಿಲ್ಲ, ಒಣ ಕೊಬ್ಬರಿ ಕೂಡ ಹಾಕ್ಬೋದು. ಹುರಿದಿರೋದಕ್ಕೆ ಕೊಬ್ಬರಿ ಕೂಡ ಹಾಕಿ ಮಸಾಲೆಯನ್ನು ರುಬ್ಬಿ ಇವಾಗ ಬೇಯ್ತಾ ಇರುವಂತಹ ಗೊಜ್ಜಿಗೆ ಇದನ್ನು ಹಾಕಿದ್ದೀನಿ. ಅದಕ್ಕೆ ನೀರು ಎಷ್ಟು ಇರಿಸುತ್ತೋ ಅಷ್ಟು ನೀರನ್ನು ಹಾಕೋಣ. ನೋಡಿ, ಇವಾಗ ಅದು ತುಂಬ ಚೆನ್ನಾಗಿ ಮರಳ್ತಾ ಇದೆ. ಮತ್ತು ಇದಕ್ಕೆ ಮರಳ್ತಾ ಇರುವಂತಹ ಗೊಜ್ಜಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರ್ತಿ ಕಲಸಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ. ಬಿಸಿಯಾದ ಹಾಗಲಕಾಯಿ ಗೊಜ್ಜು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವವರು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿಯಾದ ಹಾಗಲಕಾಯಿ ಕಹಿ ಇಲ್ಲಲ್ಲ ಹಾಗಲಕಾಯಿ ಗೊಜ್ಜು
ನೀವು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.